news in detail. Forest Department has been decided to organize the department by creating new posts and reshuffle existing posts, said Forest Minister Mr. P. Ramanath Roy at a state level meeting of the top forest officials at Jungle Lodge. ಇರತಕ್ಕಂಥ ವ್ಯವಸ್ಥೆಯಲ್ಲಿ ಕೆಲವಾರು ನಮ್ಮಲ್ಲಿರ್ತಕ್ಕಂಥ ಮುಂಚೂಣಿ ಸಿಬ್ಬಂದಿಗಳು ಹುದ್ದೆಗಳಲ್ಲಿ ಅವರು ಬೇರೆ ಬೇರೆ ಕಡೆ ಇರ್ತಕ್ಕಂಥವರನ್ನ ನಾವು ಉತ್ತಮ ಕಾರ್ಯಕ್ಕೆ ಉಪಯೋಗ ಮಾಡತಕ್ಕಂಥ ರೀತಿಯಲ್ಲಿ ಪುನರ್ರಚನೆ ಮಾಡತಕ್ಕಂಥದ್ದನ್ನು ಇಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಕೆಲವು ಹುದ್ದೆಗಳೆಲ್ಲ ನಾವು ಇನ್ನೊಂದು ಕಡೆಯಿಂದ ಪ್ರಮುಖವಾದ ಬಾಧ್ಯತೆ ಮತ್ತು ಕೆಲವು ಹುದ್ದೆಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಕೂಡ ಆಗ್ತಾ ಇದೆ. ಇದಕ್ಕೆ ಒಂದು ಮುಖ್ಯವಾಗಿ ಇವತ್ತು ಅನೇಕ ಜನ ಸಲಹೆ ಮಾಡಿದ್ರು ಕೂಡ ಇದಕ್ಕಾಗಿ ಒಂದು ತನ್ನ ಕಮಿಟಿಯನ್ನ ಮಾಡಿ ಇದಕ್ಕೆ ಅಧ್ಯಯನ ಮಾಡಿ 15 ದಿವಸದ ವರದಿ ಸಲ್ಲಿಸಿ ಸೆಕ್ಷನ್ ನಾವು ಇದರ ಬಗ್ಗೆ ಒಂದು ಮಂಗಳೂರಿನಲ್ಲಿ ವಿಶೇಷವಾಗಿ ಸಭೆ ನಡೆದ ಒಂದು 100 ಗೋಷ್ಠಿಯನ್ನು ನಾವು ಮಾಡಿದ್ವಿ. ಇಲಾಖೆಯಲ್ಲಿ ಎಷ್ಟು ವರ್ಷಗಳ ನಂತರ ಈ ಪುನರ್ಘಟನೆಯ ಬಗ್ಗೆ ನಾವು ಚರ್ಚೆ ಮಾಡತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ಇವತ್ತು ಅದರ ಮುಖ್ಯವಾಗಿ ಚರ್ಚೆ ನಡೆಸಿ ಒಂದು 15 ದಿವಸ ಒಳಗೆ ಒಂದು ಮಂಗಳೂರು ಘೋಷಣೆ ಅದು ನಾವು ಈ ಇಲಾಖೆ ಒಂದು ಆಡಳಿತಾತ್ಮಕವಾಗಿ ಬಲವರ್ಧನೆ ಮಾಡತಕ್ಕಂಥ ಪ್ರಯತ್ನಕ್ಕೆ ಪುನರ್ಘಟನೆ ಮಾಡತಕ್ಕಂಥ ಬಗ್ಗೆ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಇದು ಒಂದು. ಹಾಗೆಯೇ ಈ ವರ್ಗಾವಣೆ ಅದರಲ್ಲಿ ಕೂಡ ವಿಶೇಷ ಬದಲಾವಣೆ ತರಬೇಕು ಅಂತ ಹೇಳಿ ಬೇರೆ ಬೇರೆ ಒತ್ತಡಗಳು ಬೇರೆ ಬೇರೆ ಕಾರಣಗಳಿಂದಾಗಿ ಇರತಕ್ಕಂಥದ್ದು ನಮಗೆ ಗೊತ್ತಿದೆ. ಅದಕ್ಕಾಗಿ ಇಲಾಖೆ ಮುಂಚಿನ ಸಿಬ್ಬಂದಿ ಪ್ರಮುಖವಾಗಿ ಫೀಲ್ಡ್ ಲೆವೆಲ್ ಇರ್ತಕ್ಕಂಥ ಸಿಬ್ಬಂದಿಗಳು ವರ್ಗಾವಣೆ ಮಾಡತಕ್ಕಂಥಕ್ಕೆ ಕೌನ್ಸಿಲ್ ಮೂಲಕ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ತೀರ್ಮಾನವನ್ನು ಮಾಡ್ತೀವಿ. ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅಂದರೆ ವರ್ಗಾವಣೆ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ ಲೆವೆಲಲ್ಲಿ ಮಾಡಬೇಕು ಅಂತ ಹೇಳೋದನ್ನು ನಾವು ಕೂಡ ಘೋಷಣೆ ಮಾಡ್ತೀವಿ. ಕೌನ್ಸಿಲಿಂಗ್ ಮೂಲಕ ಇಲ್ಲಿ ವರ್ಗಾವಣೆ ಮಾಡತಕ್ಕಂಥದ್ದು ಬೇರೆ ಬೇರೆ ಕಾರಣಕ್ಕೆ ಒತ್ತಡಕ್ಕೆ ಬರ್ತದೆ. ಒಂದು ಇಲಾಖೆ ಶಿಸ್ತು ಬರಬೇಕು ಅಂತ ಹೇಳ್ತಕ್ಕಂಥ ಇದೊಂದು ಒಂದು ನಿಯಂತ್ರಣ ಇಲಾಖೆ ಆಗಿರ್ಕೊಂಡು ಅರಣ್ಯ ಸಂರಕ್ಷಣೆಯ ಒಂದು ದೃಷ್ಟಿಯಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥದ್ದು ನಾವು ತೀರ್ಮಾನ ಮಾಡಿಕೊಂಡು ಒಂದು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ವಿಶೇಷವಾಗಿ ಮತ್ತು ಅರಣ್ಯ ಸಂರಕ್ಷಣೆ ಕಾಯ್ದೆಯಡಿ ಇಲ್ಲಿ ಸರ್ಕಾರಿ ಇಲಾಖೆಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಈಗ ನಮ್ಮ ಭೂಮಿಯನ್ನು ಇತರ ಉದ್ದೇಶಕ್ಕೆ ಬಳಸ್ತಕ್ಕಂಥದ್ದು ಡೈವರ್ಷನ್ ಮಾಡಿ ಕೊಡ್ತಕ್ಕಂಥದ್ದು ಕೆಲವು ಪ್ರಕ್ರಿಯೆ ನಿಧಾನ ಆಗುತ್ತೆ ಅನ್ನೋದು ಒಂದು ಕೆಲವು ಟೀಕೆಗಳಿತ್ತು. ಆ ನಿಧಾನ ಅಂದ್ರೆ ನಮ್ಮ ಅರಣ್ಯ ಪ್ರದೇಶದ ಭೂಮಿ ಈಗ ಸಾಮಾನ್ಯವಾಗಿ ಬಗರು ಸಾಗುವಳಿಯ ಒಂದು ಅಕ್ರಮ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯ ಸಾಕಷ್ಟು ಜಮೀನುಗಳು ಇವತ್ತು ಕೆಲವು ಕೃಷಿ ಮಾಡಿರ್ತಕ್ಕಂಥ ಜನರ ಪಾಲಿಗೆ ಹೋಗಿದೆ. ಈಗ ಸರ್ಕಾರಕ್ಕೆ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಈಗ ಕಾಣತಕ್ಕಂಥದ್ದು ಅಂದ್ರೆ ಅರಣ್ಯ ಇಲಾಖೆ ಜಾಗ ಇವತ್ತು ಆ ಸಾರ್ವಜನಿಕ ಉದ್ದೇಶಕ್ಕಾಗಿ ಬಹುಶಃ ಅರಣ್ಯ ಇಲಾಖೆ ಮೇಲೆ ಒತ್ತಡ ಇದೆ. ಆ ಒತ್ತಡ ಇರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನಿಧಾನ ಆಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಟೀಕೆಗಳಿದೆ. ಅದಕ್ಕೆ ಒಂದು ವಿಶೇಷ ಘಟಕ ನಮ್ಮಲ್ಲಿ ಅದನ್ನ ಸ್ಪೀಡಪ್ ಮಾಡಲಿಕ್ಕೆ ನಾವೊಂದು ವಿಶೇಷ ಘಟಕವನ್ನ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. The Dasara Special Mangalore Reality BuildCon Expo 2014 will be held for 2.5 days from 27 p.m. onwards to 29 September till 8 p.m. at TIFI International Convention Center, said Mr. Kumble Narasimha Prabhu, the MD and CEO of Manipal Event Management, addressing a press meet at the Press Club Patrika Bhavan in Mangalore. There is a focused approach to that particular industry and that industry and business growth in Mangalore. And this time they chosen Dasara because this is a time when people invest. Diwali and Dasara is a time when people want to have auspicious day, auspicious time, and people want to invest during this time, and that's the reason we have got this show now in Diwali. We didn't know in August or May, but this time they are getting in Dasara time so that people can buy their own dream house or the kind of building materials, interiors during the very auspicious time of Dasara.
This event will be for 2.5 days, opening on Saturday afternoon, 3 p.m., 27th, and going up to Monday evening. Because usually we have a weekend, this time we have one more day extra, so that people who are very serious and who have missed the weekend, they can come on Monday also and do business and do their, buy their dream home or cook their dream home and dream product. UP Kadir, our Honourable Minister for Health, will be the inaugurator, and Naresh Kumar Katti, our MP, will be chief guest, and our Mayor, Babar Bala, will be guest of honor for this event. And this event will be for 2.5 days. We have nearly 20 builders already confirmed. We expect 25 builders to come, about 15 building materials, and about 10 to 15 banks and housing finance companies will be participating. And probably we will see good offers coming from the banks and the builders during the expo. And I request all the members of the print and media to kindly give good publicity for this event, so that this event can generate good business for all the business and economy of the Mangalore area. Because real estate is one where it can improve the entire economy of the county. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units,
neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. The Dasara celebration Mangalore Dasara 2014 Navratri Mahotsav will be held from September 25th to Thursday to Sunday, October 5th at Sri Gokarnatha Kshetra, Kudroli, St. Mr. Harikrishna Bankwad at Rusiya ಶತಮಾನವನ್ನ ಆಚರಿಸಿದ ಈ ಕಿತ್ತೂರು ಗೋಕರ್ಣ ಕ್ಷೇತ್ರ ಸುಮಾರು 23 ವರ್ಷಗಳ ಹಿಂದೆ ಇದನ್ನು ಶ್ರೀ ಜನಾರ್ದನ್ ಪೂಜಾರಿಯವರ ಮಾರ್ಗದರ್ಶನ ನೇತೃತ್ವದಲ್ಲಿ ನವೀಕರಣಗೊಂಡು ಅಂದಿನಿಂದ ಸುಮಾರು 90ರಲ್ಲಿ ಈಗ 23 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಮಂಗಳೂರು ದಸರಾ ಅನ್ನುವಂತಹ ಒಂದು ಸಾಂಸ್ಕೃತಿಕ ವೈಭವವನ್ನ ದೇಶ ಮಾತ್ರವಲ್ಲ ಜಗತ್ತಿನ ಎಲ್ಲ ವಿದೇಶಗಳು ಕೂಡ ಈ ಒಂದು ಮಂಗಳೂರು ದಸರಾ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೆ ಅಲ್ಲಿನ ಭಕ್ತರು, ಜನರು, ಪ್ರವಾಸಿಗರು ಇಲ್ಲಿ ಆಕರ್ಷಿತರಾಗಿ ಬರುವುದನ್ನು ಕೂಡ ನಾವೆಲ್ಲ ಕಂಡಿದ್ದೀವಿ. ಈ ಸಲ ಕೂಡ 2014ರಲ್ಲಿ ಈ ಮಂಗಳೂರು ದಸರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕಳೆದ 1.5 ತಿಂಗಳಿಂದ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಉಚಿತವಾಗಿ ಎಲ್ಲ ನಮ್ಮ ಆಡಳಿತ ಮಂಡಳಿಗೆ, ಅಭಿವೃದ್ಧಿ ಸಮಿತಿಗಳಿಗೆ ಮಾರ್ಗದರ್ಶನ ಇತ್ತು. ಇವತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಇಲ್ಲಿ ನಡೀತಾ ಇದೆ. 25ನೇ ತಾರೀಕಿಗೆ ಈ ಕ್ಷೇತ್ರದಲ್ಲಿ ಗೋಕರ್ಣಾಥ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ 11:30 ಸರಿಯಾಗಿ ಶಾರದೆಯರು ಮತ್ತು ನವದುರ್ಗೆಯರನ್ನ ಪ್ರತಿಷ್ಠಾಪಿಸುವಂತಹ ಒಂದು ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಈ ಉದ್ಘಾಟನೆಯನ್ನ ಮಂಗಳೂರು ನಗರ ಪಾಲಿಕೆಯ ಮೇಯರ್ ಮಾಧವ್ ಮಾಧವ್ ಮತ್ತು ನಮ್ಮ ಡೆವಲಪ್ಮೆಂಟ್ ಕಮಿಟಿಯ ಕೋಶಾಧ್ಯಕ್ಷ ಶ್ರೀಮತಿ ಉರ್ಮಿಳಾ ಕೃಷ್ಣಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಎಲ್ಲ ಪೂಜಾವಿಧಿಗಳ ಪ್ರಕಾರ, ಧಾರ್ಮಿಕ ಪ್ರಕಾರ ಈ ಒಂದು ಪ್ರತಿಷ್ಠೆ ನಡೀತಾ ಇದೆ. ಬಹುಶಃ ತಮಗೆ ಗೊತ್ತಿದೆ, ಭಾರತದ ಇತಿಹಾಸದಲ್ಲಿ ಎಲ್ಲ 40 ವರ್ಷ ಸಾಧನೆ ಏಕಾಂತ ಪ್ರತಿಷ್ಠಾಪನೆ ಮಾಡುತ್ತದೆ ಕುದುರೆ ಗೋಕರ್ಣ ಕ್ಷೇತ್ರದಲ್ಲಿ ಮಾತ್ರ. 27 ತಾರೀಕಿಗೆ ಶನಿವಾರ ಸಂಜೆ 6:30 ಗಂಟೆಗೆ ಸರಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿ ಗೌರವಾನ್ವಿತ ಸಿದ್ದರಾಮಯ್ಯನವರ ಹಸ್ತದಿಂದ ಈ ಒಂದು ಮಂಗಳೂರು ದಸರಾ 2014ರ ಉದ್ಘಾಟನೆಯನ್ನ ಅವರು ನೆರವೇರಿಸುತ್ತಿದ್ದಾರೆ. ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಕ್ಷೇತ್ರದ ನವೀಕರಣವಾದ ನಮ್ಮ ಜನಾರ್ದನ್ ಪೂಜಾರಿ ಅವರು ವಹಿಸುತ್ತಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಮಂತ್ರಿಗಳು, ಉಸ್ತುವಾರಿ ಸಚಿವರು, ಉಡುಪಿಯ ಉಸ್ತುವಾರಿ ಸಚಿವರುಗಳು, ಇಲ್ಲಿಯ ಎಲ್ಲ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅನ್ನೋದನ್ನು ಕೂಡ ಈ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಇಲ್ಲಿ ದಿನಪ್ರತಿ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ನಮ್ಮ ಜಿಲ್ಲೆಯನ್ನು ರಾಜ್ಯದ ಹಾಗೂ ಇತರ ರಾಜ್ಯದ ಕೆಲವು ವಿಶೇಷವಾದಂತಹ ಪ್ರಸಿದ್ಧ ಕಲಾವಿದರುಗಳಿಂದ ಸಂಜೆ ನಮ್ಮ ಸಂತೋಷಿ ಕಲಾ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ದಿನಂಪ್ರತಿ ಅನ್ನ ಸಂತರ್ಪಣೆ ಕೂಡ ಈ ಕ್ಷೇತ್ರದಲ್ಲಿ ನಡೆದಿದೆ. ಮತ್ತು ವಿಶೇಷ ಮಹಾಪೂಜೆಗಳು, ಅದು ಈ ಜಿಲ್ಲೆಯ, ರಾಜ್ಯದ, ಹೊರರಾಜ್ಯದ ಭಕ್ತರಿಂದ ವಿಶೇಷ ಮಹಾಪೂಜೆಗಳು ಕೂಡ ಈ ಕ್ಷೇತ್ರದಲ್ಲಿ 10 ದಿವಸ ನಿರಂತರವಾಗಿ 25 ತಾರೀಕಿನಿಂದ 5 ತಾರೀಕಿನವರೆಗೆ ನಿರಂತರವಾಗಿ ಮಹಾಪೂಜೆಗಳು, ವಿಶೇಷವಾದಂತಹ ಮಹಾಪೂಜೆಗಳು ಕೂಡ ಆ ಬಗ್ಗೆ ಕೂಡ ಈ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದೆ. ಮತ್ತು ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ, ಯಾಕಂತೇಳಿದ್ರೆ ಈ ಒಂದು ಕಾರ್ಯಕ್ರಮ, ಈ ಒಂದು ಮಂಗಳೂರು ದಸರಾಕ್ಕೆ 4ನೇ ತಾರೀಕಿಗೆ ಅಕ್ಟೋಬರ್ 4ಕ್ಕೆ ಶೋಭಾಯಾತ್ರೆ ನಡೀತದೆ. ದಸರಾ ಮೆರವಣಿಗೆ ಲಕ್ಷಾಂತರ ಜನ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಜನ ಆಗಮಿಸುವಂತಹ ನಿರೀಕ್ಷೆ ಇದೆ. ಜಿಲ್ಲೆಯ ಎಲ್ಲ ಸರ್ವಧರ್ಮೀಯರು ಕೂಡ ಈ ಒಂದು ಮಂಗಳೂರು ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಬರುವಂತಹ ಜನರಿಗೆ ಎಲ್ಲ ಧರ್ಮೀಯರು ಕೂಡ ಯಾವುದೇ ಒಂದು ಅನಾನುಕೂಲತೆಗಳಾಗದಂತೆ ನೋಡಿಕೊಳ್ಳಬೇಕು. ಮತ್ತು ಈ ಮಂಗಳೂರು ದಸರಾ ನಡೆಯುವಂತಹ ಮೆರವಣಿಗೆಯ ರಸ್ತೆ, ಮುಖ್ಯ ರಸ್ತೆ, ಅದು ಇಲ್ಲಿಂದ ಮಣ್ಣಬಳ್ಳಿ ಇರಬಹುದು, ಬೇಡಿಲಿ ಇರಬಹುದು, ಲಾಲ್ಬಾಗ್ ಇರ್ಬೋದು, ಬಳ್ಳಾಲ್ಬಾಗ್ ಇರ್ಬೋದು, ಈಗ ಸರ್ಕಲ್ ಇರ್ಬೋದು, KF ರೋಡ್ ಇರ್ಬೋದು,
ಕಾಸ್ಟಿಕ್ ಇರ್ಬೋದು ಮಂಗಳೂರು, ಈ ಉತ್ತಮ 9 ಕಿಲೋಮೀಟರ್ ಉದ್ದಕ್ಕೆ ಸುಮಾರು ಲಕ್ಷಾಂತರ ಬಲ್ಬ್ಗಳನ್ನ, ಸುಮಾರು ಕಳೆದ ಬಾರಿ 18ರಲ್ಲಿ ಈ ಸಲ 20 ಲಕ್ಷ ಬಲ್ಬ್ಗಳು ಈ ಸಲ ಹಾಕುವಂತ ಒಂದು ಸಿದ್ಧತೆಯಲ್ಲಿದ್ದೇವೆ ನಾವು. ಬಹುಶಃ ಇಷ್ಟೊಂದು ದೀರ್ಘವಾದಂತಹ ಒಂದು ವಿದ್ಯುತ್ ಬಲ್ಬ್ಗಳಿಂದ ಅಲಂಕೃತಗೊಂಡಂತಹ ಒಂದು ರಸ್ತೆ ಬಹುಶಃ ನಮ್ಮ ದೇಶದ ಎಲ್ಲಿ ಕೂಡ ಇಲ್ಲ. ಇದೊಂದು ಮಂಗಳೂರು ಕುಂದೂರು ಕರ್ನಾಟಕ ಕ್ಷೇತ್ರದಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮ ಮಾತ್ರ ನೋಡ್ಬೋದು. ಇದರ ಬಗ್ಗೆ ಕೂಡ ಈಗಾಗಲೇ ನಾವು ನೋಡಿರ್ಬೋದು, ಮಾರ್ಚಲ್ಲಿ ಈಗಾಗಲೇ ಬಲ್ಬ್ಗಳನ್ನು ಹಾಕ್ತಾ ಇದ್ದಾರೆ, ಇನ್ನು ಕೂಡ ಹಾಕುವಂತ ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ವಿದ್ಯುತ್ ಕಳಿಸಿದ್ದೇವೆ ನಾವು. ಇದೊಂದು ಅದ್ಭುತ ಕಾರ್ಯಕ್ರಮ ಆಗಬೇಕು, ಈ ಜಿಲ್ಲೆಯ ಹೆಮ್ಮೆಯ ಕಾರ್ಯಕ್ರಮ ಆಗಬೇಕು, ಇಲ್ಲಿ ನಾಡ ಹಬ್ಬ ಆಗಬೇಕು, ಸರ್ವಧರ್ಮೀಯ ಒಂದು ಕಾರ್ಯಕ್ರಮ ಆಗಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಿಂದ ಕ್ಷೇತ್ರ ಇವತ್ತು ಆ ಬಗ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. A two-day workshop was organized for the officials of various departments and the Sakala at Jilla Panchayat Auditorium on September 19th at Mangalore. ಏನು ವರದಿ ಅಂತ ಹೇಳಿದ್ರೆ ಹಣ ಎಷ್ಟು ಬಿಡುಗಡೆ ಆಗಿದೆ, ಎಷ್ಟು ಖರ್ಚಾಗಿದೆ, ಇದನ್ನೇ ನಾವು ಕರ್ತವ್ಯ, ಇದೇ ನಮ್ಮ ಪ್ರಗತಿ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಕೃಷಿ ಇಲಾಖೆಗೆ ಬಂದರೆ ಬಿತ್ತನೆ ಬೀಜ ಎಷ್ಟು ವಿತರಣೆ ಆಗಿದೆ, ಎಷ್ಟು ಮಾರಾಟ ಆಗಿದೆ, ರಸಗೊಬ್ಬರ ಸಿಕ್ಕಿದೆಯಾ, ಲಘು ಪೋಷಕಾಂಶ ಎಷ್ಟು ಸರಬರಾಜು ಆಗಿದೆ, ಎಷ್ಟು ವಿಲೆ ಆಗಿದೆ, ಇದೇ ನಮ್ಮ ಕರ್ತವ್ಯ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಸಹ ಬೇರೂರಿಬಿಟ್ಟಿದೆ ನಮ್ಮ ತಲೆಗಳಲ್ಲಿ. ಈಗ ಹೊಸದಾಗಿ ಬಂದಿರೋ ನಮ್ಮ ಅಧಿಕಾರಿಗಳು ಯಾರಾದ್ರೂ ಕೃಷಿ ಅಧಿಕಾರಿಗಳನ್ನ ಕೇಳಿದರೆ ಬಹುಶಃ ಕೃಷಿ ಇಲಾಖೆ ಇರೋದೇ ಈ ವಿತರಣೆ ಕೆಲಸವನ್ನ ನಿರ್ವಹಣೆ ಮಾಡೋದಕ್ಕೆ ಅನ್ನುವಂಥದ್ದು ಬಂದ್ಬಿಟ್ಟಿದೆ. ಅಂದ್ರೆ ಒಂದು ರೀತಿ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಜಾಬ್ ಇದೇ ಇಲಾಖೆ ಇರೋದು ಅಂತ. ಬಹುಶಃ ಯಾಕಾದ್ರೂ ಕೆಲವರು ಸುಧಾರಿತ ಪದ್ಧತಿಯಲ್ಲಿ ಬೆಳೆ ಬೆಳೆಯೋದಕ್ಕೆ ಪೂರಕವಾಗಿ ಯಂತ್ರೋಪಕರಣವನ್ನು ರೈತರಿಗೆ ಪರಿಚಯ ಮಾಡಬೇಕು ಅಂತೇಳಿ ಯಂತ್ರೋಪಕರಣ ಯೋಜನೆಯನ್ನ ಶುರು ಮಾಡಿದ್ರು. ಅವೆಲ್ಲವೂ ಸಹ ಆರಂಭ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ಕೃಷಿ ಬೆಳೆಯಲ್ಲಿ ಸುಧಾರಣೆ ಮಾಡಬೇಕು, ಸುಧಾರಿತ ಪದ್ಧತಿಗಳನ್ನ ಪರಿಚಯ ಮಾಡಿಕೊಳ್ಳೋದಕ್ಕೋಸ್ಕರ ಬಿತ್ತನೆ ಬೀಜ, ಯಂತ್ರೋಪಕರಣ ಇವೆಲ್ಲವನ್ನ ಸಹ ಪೂರಕವಾಗಿ ಕೊಡುವಂತಹದನ್ನ ಸರ್ಕಾರಗಳು ಆರಂಭ ಮಾಡಿದೆ. ಆದ್ರೆ ಈಗ ಏನಾಗ್ಬಿಟ್ಟಿದೆ, ಮೂಲ ಗುರಿ ಏನು ಅನ್ನೋದನ್ನ ಎಲ್ಲ ಮರ್ತಿದ್ದೇವೆ. ಬರೀ ಬಿತ್ತನೆ ಬೀಜ ಕೊಟ್ಟು ಯಂತ್ರೋಪಕರಣ ಒಂದಷ್ಟು ವಿತರಣೆ ಮಾಡಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗೀತು ಅನ್ನುವಂಥದ್ದು ಬಹುಶಃ ಕಲ್ಪನೆ ನಮ್ಮೆಲ್ಲರಿಗೂ ಸಹ ಬಂದಿದೆ. ಅಷ್ಟೇ ನಮ್ಮ ಕೆಲಸ ಅಂತ ಸಹ ತಿಳ್ಕೊಂಡಿದ್ದೇವೆ. ಹಾಗಾಗಿ ನಾನು ಪದೇ ಪದೇ ಇದನ್ನ ಹೇಳ್ತಾ ಇದ್ದೀನಿ, ಹೇಳಿದ್ರು ಸಹ ಸಲೀಸಾಗಿ ನೀವು ಗಮನಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಈಗ ಕಳೆದ ಒಂದು 10-12 ವರ್ಷಗಳಿಂದ ಇದು ವಾಡಿಕೆ ಆಗ್ತಿದೆ. ಸರಬರಾಜು ಮಾಡುವಂತದ್ದು ಇದೇ ನಮ್ಮ ಕಸುಬು ಅನ್ನೋಷ್ಟು ತಲೆಗೆ ಬಂದ್ಬಿಟ್ಟಿರೋದ್ರಿಂದ ಸಲೀಸಾಗಿ ನಿಮ್ಮ ಆಲೋಚನೆಯನ್ನ ಇನ್ನೂ ಬದಲಾವಣೆ ಮಾಡೋದಕ್ಕೆ ಆಗಿಲ್ಲ. ಆದರೂ ಸಹ ನಾನು ಈ ಸಂದರ್ಭದಲ್ಲಿ ಮೊದಲು ನಮ್ಮ ಇಲಾಖೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಇರ್ತಕ್ಕಂಥದ್ದು ಮೂಲ ಉದ್ದೇಶ ಏನು ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ಅದು ನಮ್ಮ ಉದ್ದೇಶ ತಂತ್ರಜ್ಞಾನ ವಿಸ್ತರಣೆ, ಅದರ ಮುಖಾಂತರ ರೈತರಲ್ಲಿ ಸುಧಾರಣೆ ತರುವಂತ. ಈಗ ನಾವು 1 ವರ್ಷದಿಂದ ಇದನ್ನ ಮಾತಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮಂತ ಅಧಿಕಾರಿಗಳೆಲ್ಲ ಹೇಳಿದ್ರು, ನಮಗೆ ರೈತ ಸಂಪರ್ಕ ಕೇಂದ್ರಗಳನ್ನ ಓಪನ್ ಮಾಡೋದು, ಅಲ್ಲಿ ಮೇಂಟೈನ್ ಮಾಡೋದು, ಅದನ್ನ ಮುಚ್ಚೋದಕ್ಕೆ ನಮ್ದು ದಿನದ್ದೆಲ್ಲ ಕೆಲಸ ಹೋಗ್ತಾ ಇದೆ, ಎಕ್ಸ್ಟೆನ್ಷನ್ ಮಾಡೋದಕ್ಕೆ ನಮ್ಗೆ ಸಮಯನೇ ಉಳಿತಾ ಇಲ್ಲ. Hi, this is Nisha Kothari and you are watching Coastal Times English News. Red Rocks India Domicile Projects presents Red Rocks Blueberry Greens Residential Layout, Airport Road, Blueberry Hills, Yeyari. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyari, Mangalore.
Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Sweet nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kulshekar Kaikamba, Mangalore. Mobile 944-8284-203. Every year in Karnataka there is severe sea erosion along the 300 kilometers length of the shore, which causes severe damage and losses. To stop this, various plans have been made as pilots with the help of ADBs and Minister for Ports, Mr. Baburao Chinchanchu. ಯಾವ ಮುಖ್ಯಮಂತ್ರಿ ಮಾಡದಂತ ಕೆಲಸ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮೈನರ್ ಪೋಸ್ಟ್ ಪಾಲಿಸಿ ಜಾರಿಗೆ ತರಲಾಗಿದೆ. ಇದು ಕರ್ನಾಟಕ ಹಿಸ್ಟರಿಯಲ್ಲಿ, ಕರ್ನಾಟಕ ಇತಿಹಾಸದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕ್ರಾಂತಿಕಾರಕ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು 3 ಜಿಲ್ಲೆಗಳಿಗೆ ಅಭಿವೃದ್ಧಿ ಪರ್ವ ಪ್ರಾರಂಭವಾಗಲಿದೆ. 3 ಜಿಲ್ಲೆಗಳಿಗೆ ಭಾಗ್ಯದ ಬಾಗಿಲು, ಅಭಿವೃದ್ಧಿ ಬಾಗಿಲು ತೆರೆಯಲಾಗಿದೆ. ಇವತ್ತಿನ ದಿವಸ 100 ವರ್ಷ ಕೋರ್ಟುಗಳು ಅಭಿವೃದ್ಧಿ ಆಗಂತೆ ಆಗಿತ್ತು. ಆದರೂ ಮುಖ್ಯಮಂತ್ರಿ ಮೀನುಗಾರಿಕೆ ಒಳ್ಳೆಯದಾಗಬೇಕು, ಕರಾವಳಿ ಜಿಲ್ಲೆಗಳು ಊರುಗಳು ಡೆವಲಪ್ ಆಗಬೇಕು, ಅಭಿವೃದ್ಧಿ ಆಗಬೇಕು, ರಫ್ತು ಮತ್ತು ಆಮದು ಮತ್ತು ರಫ್ತು ಸರ್ಕಾರ ಕೊಡಬೇಕು ಮತ್ತು ಮೀನುಗಾರಿಕೆಗಳು ಒಳ್ಳೆಯದಾಗಬೇಕಂತ ಒಂದು ಹೊಸ ಇತಿಹಾಸ, ಕ್ರಾಂತಿಕಾರಿ ಹೆಜ್ಜೆ ನಮ್ಮ ಮುಖ್ಯಮಂತ್ರಿ. ಇವತ್ತಿನ ದಿವಸ ADB ಯೋಜನೆ ಸಮರ್ಥ. ಈ ಯೋಜನೆ 8 ವರ್ಷದಲ್ಲಿ 2011-18ಕ್ಕೆ 591 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. 8 ವರ್ಷದಲ್ಲಿ 911 ಕೋಟಿ ರೂಪಾಯಿ ಅದೊಂದು 3 ಹಂತದಲ್ಲಿ ಖರ್ಚು ಮಾಡಲಾಗಿದೆ. ಮೊದಲನೇ ಯೋಜನೆ ಉಳ್ಳಾಳದಲ್ಲಿ 232 ಕೋಟಿ ರೂಪಾಯಿ ಉಳ್ಳಾಳ ಮೊದಲೇ. ಮತ್ತು
ಇಂದೋರ್ ಬಂದ್ 25.51 ಮರಳು ಸಾಗಾಣಿಕೆ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭಿಸಲಾಗಿದೆ. ಅಫ್ಶೋರ್ ಇಂಪೋರ್ಟ್ ಅಂದಾಜು 88 ಕೋಟಿ, ಫ್ರೆಶ್ ವಾಟರ್ 46 ಕೋಟಿ, ಮರಳುಗಾರ ಘೋಷಣೆ 18 ಕೋಟಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,000 ರೂಪಾಯಿ, ಉಡುಪಿ ಜಿಲ್ಲೆಯಲ್ಲಿ 8,000 ರೂಪಾಯಿ, ಉತ್ತರ ಕನ್ನಡದಲ್ಲಿ 2,000 ರೂಪಾಯಿ, ಒಟ್ಟು ಮತ್ತು 428 ಕೋಟಿ. ಬಂದೂರು ಇಲಾಖೆ 2014-15 ಸಾಲಿನಲ್ಲಿ ಆಯವ್ಯಯದಲ್ಲಿ 122 ಕೋಟಿ 40 ಕೋಟಿ ಕಾಮಗಾರಿ ಸಲುವಾಗಿ ಪ್ರಸ್ತಾಪಿಸಲಾಗಿದೆ. ಕಾರವಾರ ಜಿಲ್ಲೆ 22.40 ಕೋಟಿ, ದಕ್ಷಿಣ ಕನ್ನಡ ಜಿಲ್ಲೆ 4.50 ಕೋಟಿ, ಉಡುಪಿ ಜಿಲ್ಲೆ 4 ಕೋಟಿ, ಒಳನಾಡು ಜಲ ಸಾರಿಗೆ 5.70, ಸಮುದ್ರ ತಲೆಗೊಳ 30.68 ಕೋಟಿ, 2014-15 ಸಾಲಿಗೆ 6.50 ಕೋಟಿ ಅನುದಾನ ಲಭ್ಯವಿದೆ. ಖಾಸಗಿ ಸಾಲ ಭಂಡಿತ ಯೋಜನೆಗಳು ಕಾರವಾರ ಬಂದಿನ 2ನೇ ಹಂತದಲ್ಲಿ ಜಸ್ಟಿ ವಿಸ್ತರಣೆ ಈ ಕುರಿತು ಮಾದರಿಯಲ್ಲಿ ಟೆಂಡರ್ ಪ್ರಕ್ರಿಯೆ 1,500 ಕೋಟಿ, 1,500 ಕೋಟಿ. ಇದು ಮುಖ್ಯಮಂತ್ರಿ ಅಧ್ಯಕ್ಷರಲ್ಲಿ ಮುಖ್ಯಮಂತ್ರಿ ಸಾರಥ್ಯದಲ್ಲಿ ಈ ಯೋಜನೆ ಹಮ್ಮಿಕೊಳ್ಳಲಾಗಿದೆ. The meeting of the Mangalore City Corporation will be held on 29 September from 3 p.m. at the Mangala Auditorium, and the corporation informed the press release. That's all for now. We'll be back with more news on the same channel at the same time. Till then, from all of us, it's goodbye.